ಮಂಗಳೂರಿನ ಇತಿಹಾಸದಲ್ಲಿ ಪ್ರಾಯಶಃ ಬಿಸು ಹಬ್ಬವನ್ನು ಈ ರೀತಿ ಯಾರೂ ಆಚರಣೆ ಮಾಡಲಿಲ್ಲ. ನಮಗೆ ಇವತ್ತು ಹೊಸ ವರ್ಷ, ಹೊಸ ಹುರುಪು, ಹೊಸ ಉತ್ಸಾಹದೊಂದಿಗೆ ನಾವು ಹಬ್ಬವನ್ನು ಆಚರಣೆ ಮಾಡಿ ಮಧ್ಯಾಹ್ನ ಹಬ್ಬದ ಊಟ ಮಾಡಿ, ನಮಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿಲ್ಲ. ನಾವು ಪ್ರೀತಿ ಮಾಡುವ, ಆರಾಧನೆ ಮಾಡುವ, ನಮಗೆಲ್ಲ ಪ್ರೇರಣಾ ಶಕ್ತಿ ಆಗಿರುವಂಥ ಪ್ರಧಾನಮಂತ್ರಿಯವರು ಮಂಗಳೂರಿಗೆ ನಮ್ಮ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಬಂದಿರುವಂಥದ್ದು ಅತ್ಯಂತ ಖುಷಿ ಕೊಡ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆಲ್ಲ ಹೊಸ ಸ್ಫೂರ್ತಿ, ಹೊಸ ಶಕ್ತಿಯೊಂದಿಗೆ ನಾಳೆಯಿಂದ ನಾವು ಇಷ್ಟವರೆಗೆ ಯಾವ ವಿಶ್ವಾಸದಲ್ಲಿದ್ದೀವೋ ಅದಕ್ಕಿಂತ 100 ಪಟ್ಟು ವಿಶ್ವಾಸದೊಂದಿಗೆ ಕೆಲಸ ಮಾಡ್ತೇವೆ. ಮಂಗಳೂರಿನ ಜನತೆ ಧನ್ಯರಾಗಿದ್ದಾರೆ. ಇವತ್ತು ಪ್ರಧಾನಮಂತ್ರಿಯವರನ್ನು ನೋಡಿ ಅವರ ಮೇಲೆ ತಮ್ಮ ಪ್ರೀತಿಯನ್ನು ತೋರಿಸುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಪ್ರಧಾನಮಂತ್ರಿಯವರೇ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದು. ರೋಡ್ ಶೋ ಮುಖಾಂತರ ಜನರನ್ನು ಹತ್ತಿರದಿಂದ ಕಾಣಬೇಕು, ಜನರಿಗೆ ಅವರನ್ನು ಹತ್ತಿರದಿಂದ ಕಾಣುವಂಥ ಒಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು. ನಾವೆಲ್ಲರೂ ಅತ್ಯಂತ ಖುಷಿ ಇದ್ದೇವೆ, ಸಂಭ್ರಮದಲ್ಲಿದ್ದೇವೆ, ಬಟ್ ಅಷ್ಟೇ ವಿಶ್ವಾಸದಿಂದ ಇದ್ದೇವೆ. ಜೀತ್ಗೆ ಆಜಾವ್ ಅಂತ ಹೇಳಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೇನು ಕಿವಿ ಮಾತು ಹೇಳಿಲ್ಲ. ಮಂಗಳೂರಿನ ಜನರು ಮತ್ತೆ ನರೇಂದ್ರ ಮೋದಿ ಅವರ ಸಂಬಂಧ ಒಂದು ವಿಶೇಷವಾದಂಥದ್ದು. ಮಂಗಳೂರಿನ ಜನ ಯಾವತ್ತೂ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿಯನ್ನು ತೋರಿಸಿದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಪ್ರೀತಿಯನ್ನು ತೋರಿಸಿದ್ದಾರೆ. ಅವರು ಜನರ ಜೊತೆ ಮಾತನಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಕಾಣ್ತದೆ. ಮಂಗಳೂರಿನ ಇತಿಹಾಸದಲ್ಲಿ ಪ್ರಾಯಶಃ ಬಿಸು ಹಬ್ಬವನ್ನು ಈ ರೀತಿ ಯಾರೂ ಆಚರಣೆ ಮಾಡಲಿಲ್ಲ. ನಮಗೆ ಇವತ್ತು ಹೊಸ ವರ್ಷ, ಹೊಸ ಹುರುಪು, ಹೊಸ ಉತ್ಸಾಹದೊಂದಿಗೆ ನಾವು ಹಬ್ಬವನ್ನು ಆಚರಣೆ ಮಾಡಿ ಮಧ್ಯಾಹ್ನ ಹಬ್ಬದ ಊಟ ಮಾಡಿ, ನಮಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿಲ್ಲ. ನಾವು ಪ್ರೀತಿ ಮಾಡುವ, ಆರಾಧನೆ ಮಾಡುವ, ನಮಗೆಲ್ಲ ಪ್ರೇರಣಾ ಶಕ್ತಿ ಆಗಿರುವಂಥ ಪ್ರಧಾನಮಂತ್ರಿಯವರು ಮಂಗಳೂರಿಗೆ ನಮ್ಮ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಬಂದಿರುವಂಥದ್ದು ಅತ್ಯಂತ ಖುಷಿ ಕೊಡ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆಲ್ಲ ಹೊಸ ಸ್ಫೂರ್ತಿ, ಹೊಸ ಶಕ್ತಿಯೊಂದಿಗೆ ನಾಳೆಯಿಂದ ನಾವು ಇಷ್ಟವರೆಗೆ ಯಾವ ವಿಶ್ವಾಸದಲ್ಲಿದ್ದೀವೋ ಅದಕ್ಕಿಂತ 100 ಪಟ್ಟು ವಿಶ್ವಾಸದೊಂದಿಗೆ ಕೆಲಸ ಮಾಡ್ತೇವೆ. ಮಂಗಳೂರಿನ ಜನತೆ ಧನ್ಯರಾಗಿದ್ದಾರೆ. ಇವತ್ತು ಪ್ರಧಾನಮಂತ್ರಿಯವರನ್ನು ನೋಡಿ ಅವರ ಮೇಲೆ ತಮ್ಮ ಪ್ರೀತಿಯನ್ನು ತೋರಿಸುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಪ್ರಧಾನಮಂತ್ರಿಯವರೇ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದು. ರೋಡ್ ಶೋ ಮುಖಾಂತರ ಜನರನ್ನು ಹತ್ತಿರದಿಂದ ಕಾಣಬೇಕು, ಜನರಿಗೆ ಅವರನ್ನು ಹತ್ತಿರದಿಂದ ಕಾಣುವಂಥ ಒಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು. ನಾವೆಲ್ಲರೂ ಅತ್ಯಂತ ಖುಷಿ ಇದ್ದೇವೆ, ಸಂಭ್ರಮದಲ್ಲಿದ್ದೇವೆ, ಬಟ್ ಅಷ್ಟೇ ವಿಶ್ವಾಸದಿಂದ ಇದ್ದೇವೆ. ಜೀತ್ಗೆ ಆಜಾವ್ ಅಂತ ಹೇಳಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೇನು ಕಿವಿ ಮಾತು ಹೇಳಿಲ್ಲ. ಮಂಗಳೂರಿನ ಜನರು ಮತ್ತೆ ನರೇಂದ್ರ ಮೋದಿ ಅವರ ಸಂಬಂಧ ಒಂದು ವಿಶೇಷವಾದಂಥದ್ದು. ಮಂಗಳೂರಿನ ಜನ ಯಾವತ್ತೂ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿಯನ್ನು ತೋರಿಸಿದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಪ್ರೀತಿಯನ್ನು ತೋರಿಸಿದ್ದಾರೆ. ಅವರು ಜನರ ಜೊತೆ ಮಾತನಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಕಾಣ್ತದೆ. ಮಂಗಳೂರಿನ ಇತಿಹಾಸದಲ್ಲಿ ಪ್ರಾಯಶಃ ಬಿಸು ಹಬ್ಬವನ್ನು ಈ ರೀತಿ ಯಾರೂ ಆಚರಣೆ ಮಾಡಲಿಲ್ಲ. ನಮಗೆ ಇವತ್ತು ಹೊಸ ವರ್ಷ, ಹೊಸ ಹುರುಪು, ಹೊಸ ಉತ್ಸಾಹದೊಂದಿಗೆ ನಾವು ಹಬ್ಬವನ್ನು ಆಚರಣೆ ಮಾಡಿ ಮಧ್ಯಾಹ್ನ ಹಬ್ಬದ ಊಟ ಮಾಡಿ, ನಮಗೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿಲ್ಲ. ನಾವು ಪ್ರೀತಿ ಮಾಡುವ, ಆರಾಧನೆ ಮಾಡುವ, ನಮಗೆಲ್ಲ ಪ್ರೇರಣಾ ಶಕ್ತಿ ಆಗಿರುವಂಥ ಪ್ರಧಾನಮಂತ್ರಿಯವರು ಮಂಗಳೂರಿಗೆ ನಮ್ಮ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಇವತ್ತು ಬಂದಿರುವಂಥದ್ದು ಅತ್ಯಂತ ಖುಷಿ ಕೊಡ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆಲ್ಲ ಹೊಸ ಸ್ಫೂರ್ತಿ, ಹೊಸ ಶಕ್ತಿಯೊಂದಿಗೆ ನಾಳೆಯಿಂದ ನಾವು ಇಷ್ಟವರೆಗೆ ಯಾವ ವಿಶ್ವಾಸದಲ್ಲಿದ್ದೀವೋ ಅದಕ್ಕಿಂತ 100 ಪಟ್ಟು ವಿಶ್ವಾಸದೊಂದಿಗೆ ಕೆಲಸ ಮಾಡ್ತೇವೆ. ಮಂಗಳೂರಿನ ಜನತೆ ಧನ್ಯರಾಗಿದ್ದಾರೆ. ಇವತ್ತು ಪ್ರಧಾನಮಂತ್ರಿಯವರನ್ನು ನೋಡಿ ಅವರ ಮೇಲೆ ತಮ್ಮ ಪ್ರೀತಿಯನ್ನು ತೋರಿಸುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಪ್ರಧಾನಮಂತ್ರಿಯವರೇ ಇಚ್ಛೆಯನ್ನು ವ್ಯಕ್ತಪಡಿಸಿರುವುದು. ರೋಡ್ ಶೋ ಮುಖಾಂತರ ಜನರನ್ನು ಹತ್ತಿರದಿಂದ ಕಾಣಬೇಕು, ಜನರಿಗೆ ಅವರನ್ನು ಹತ್ತಿರದಿಂದ ಕಾಣುವಂಥ ಒಂದು ಅವಕಾಶ ಸಿಗಬೇಕು ಅನ್ನುವಂಥದ್ದು. ನಾವೆಲ್ಲರೂ ಅತ್ಯಂತ ಖುಷಿ ಇದ್ದೇವೆ, ಸಂಭ್ರಮದಲ್ಲಿದ್ದೇವೆ, ಬಟ್ ಅಷ್ಟೇ ವಿಶ್ವಾಸದಿಂದ ಇದ್ದೇವೆ. ಜೀತ್ಗೆ ಆಜಾವ್ ಅಂತ ಹೇಳಿದ್ರು ಅಷ್ಟೇ, ಅದು ಬಿಟ್ಟರೆ ಬೇರೇನು ಕಿವಿ ಮಾತು ಹೇಳಿಲ್ಲ. ಮಂಗಳೂರಿನ ಜನರು ಮತ್ತೆ ನರೇಂದ್ರ ಮೋದಿ ಅವರ ಸಂಬಂಧ ಒಂದು ವಿಶೇಷವಾದಂಥದ್ದು. ಮಂಗಳೂರಿನ ಜನ ಯಾವತ್ತೂ ನರೇಂದ್ರ ಮೋದಿ ಅವರು ಮಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ವಿಶೇಷವಾದ ಪ್ರೀತಿಯನ್ನು ತೋರಿಸಿದ್ದಾರೆ. ಇವತ್ತು ಕೂಡ ಅದೇ ರೀತಿಯ ಪ್ರೀತಿಯನ್ನು ತೋರಿಸಿದ್ದಾರೆ. ಅವರು ಜನರ ಜೊತೆ ಮಾತನಾಡೋದ್ರಲ್ಲಿ ಬ್ಯುಸಿ ಆಗಿದ್ರು ಕಾಣ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.